ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನ ರಾಜ್ಯಾಭಿಷೇಕ, ಹನುಮಂತನ ಮೂಲಕ ಸೀತಾದೇವಿಗೆ ಸಂದೇಶ ಎಂಬ 112ನೆಯ ಸರ್ಗಕ್ಕೆ ಸ್ವಾಗತ. ತೇ ರಾವಣ ವಧಂ ದೃಷ್ಟ್ವಾ ದೇವಗಂಧರ್ವ ದಾನವಾಹ ಜಗ್ಮಸ್ವೈ ಸ್ವೈರ್ವಿಮಾನೈಸ್ತೆ ಕಥಯಂಥ ಶುಭಾ ಕಥಾಹ. ದೇವಗಂಧರ್ವ ದಾನವರು ಶ್ರೀರಾಮನಿಂದ ರಾವಣನ ವಧೆಯಾದುದನ್ನು ನೋಡಿ ಅದಕ್ಕೆ ಸಂಬಂಧಿಸಿದಂತೆ ಮಂಗಳಕರವಾದ ಕಥೆಗಳನ್ನು ಪರಸ್ಪರವಾಗಿ ಹೇಳಿಕೊಳ್ಳುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ರಾವಣನ ವಧೆ, ಶ್ರೀರಾಮನ ಭಯಂಕರ ಪರಾಕ್ರಮ, ವಾನರರ ಶ್ರೇಷ್ಠವಾದ ಯುದ್ಧ, ಸುಗ್ರೀವನ ಮಂತ್ರಿತ್ವ, ಹನುಮಂತನಿಗೂ ಲಕ್ಷ್ಮಣನಿಗೂ ಶ್ರೀರಾಮನ ವಿಷಯದಲ್ಲಿರುವ ಭಕ್ತಿ, ವಿಶ್ವಾಸ, ಅನುರಾಗಗಳು, ಹನುಮ ಲಕ್ಷ್ಮಣರ ಪರಾಕ್ರಮ, ಸೀತೆಯ ಪಾತಿವ್ರತ್ಯ ಇವೆಲ್ಲದರ ವಿಷಯವಾಗಿಯೂ ಮಾತನಾಡಿಕೊಳ್ಳುತ್ತಾ ಮಹಾಭಾಗ್ಯಶಾಲಿಗಳಾದ ದೇವಗಂಧರ್ವ ದಾನವರು ಪರಮ ಹೃಷ್ಟರಾಗಿ ತಾವು ಎಲ್ಲಿಂದ ಬಂದಿದ್ದರೋ ಅಲ್ಲಿಗೆ ಹಿಂದಿರುಗಿದರು. ಅನಂತರ ಮಹಾಬಾಹುವಾದ ಶ್ರೀರಾಮನು ಅಗ್ನಿಯ ಜ್ವಾಲೆಯಂತೆ ಮಹಾಪ್ರಭೆಯಿಂದ ಕೂಡಿದ್ದ ಇಂದ್ರನಿಂದ ಕೊಡಲ್ಪಟ್ಟಿದ್ದ ದಿವ್ಯ ರಥವನ್ನು ಹಿಂದಕ್ಕೆ ಕಳುಹಿಸುತ್ತಾ ಸಾರಥಿಯಾದ ಮಾತಲಿಯನ್ನು ಸಮಾಧರಿಸಿದನು. ರಾಘವನ ಅನುಮತಿಯನ್ನು ಪಡೆದ ನಂತರ ಮಾತಲಿಯು ದಿವ್ಯ ರಥದಲ್ಲಿ ಕುಳಿತು ದೇವಲೋಕಕ್ಕೆ ತೆರಳಿದನು. ದೇವೇಂದ್ರನ ಸಾರಥಿ ಶ್ರೇಷ್ಠನಾದ ಮಾತಲಿಯು ಹೊರಟು ಹೋದ ನಂತರ ರಥಿಗಳಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಪರಮ ಪ್ರೀತನಾಗಿ ಸುಗ್ರೀವನನ್ನು ಆಲಂಗಿಸಿಕೊಂಡು ಲಕ್ಷ್ಮಣನಿಂದ ಅಭಿವಾದನ ಮಾಡಲ್ಪಟ್ಟು ವಾನರ ಸೇನಾ ದಳಪತಿಗಳಿಂದ ಪೂಜಿಸಲ್ಪಟ್ಟವನಾಗಿ ಸೈನ್ಯದ ಶಿಬಿರಕ್ಕೆ ತೆರಳಿದನು. ಶಿಬಿರದಲ್ಲಿ ತನ್ನ ಸಮೀಪದಲ್ಲಿಯೇ ಇದ್ದ ಪ್ರದೀಪ್ತವಾದ ತೇಜಸ್ಸಿನಿಂದ ಕೂಡಿದ್ದ ಸತ್ವ ಸಂಪನ್ನನಾದ ಲಕ್ಷ್ಮಣನಿಗೆ ಹೇಳಿದನು, ಸೌಮ್ಯನೇ, ನಮ್ಮಲ್ಲಿಯೇ ಅನುರಕ್ತನಾಗಿಯೂ ಭಕ್ತನಾಗಿಯೂ ಇರುವ ಈ ಹಿಂದೆ ನಮಗೆ ಉಪಕಾರ ಮಾಡಿರುವ ವಿಭೀಷಣನಿಗೆ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡು. ರಾವಣನ ತಮ್ಮನಾದ ಇವನು ಲಂಕಾ ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾದುದನ್ನು ನೋಡಬೇಕೆಂಬುದೇ ನನ್ನ ಬಹಳ ದಿವಸಗಳ ಹೆಬ್ಬಯಕೆಯಾಗಿದೆ. ಮಹಾತ್ಮನಾದ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳಲು ಸೌಮಿತ್ರಿಯು ಪರಮ ಹೃಷ್ಟರಾಗಿ ಹಾಗೆಯೇ ಆಗಲೆಂದು ಹೇಳಿ ಚಿನ್ನದ ಬಿಂದಿಗೆಯನ್ನು ತರಿಸಿ ಅದನ್ನು ವಾನರ ನಾಯಕರ ಕೈಗಿತ್ತು ಮನಸ್ಸಿನ ವೇಗದಂತೆ ವೇಗವುಳ್ಳವರಾಗಿದ್ದ ಮಹಾ ಸತ್ವಸಂಪನ್ನರಾಗಿದ್ದ ಅವರಿಂದ ಸಮುದ್ರದಿಂದ ಶುಭೋದಕವನ್ನು ತರಲು ಆಜ್ಞಾಪಿಸಿದನು. ಮನೋವೇಗವುಳ್ಳ ಆ ವಾನರರು ಅತಿ ಶೀಘ್ರವಾಗಿ ಸಮುದ್ರದಿಂದ ಲಕ್ಷ್ಮಣನು ಕೊಟ್ಟಿದ್ದ ಚಿನ್ನದ ಬಿಂದಿಗೆಗಳಲ್ಲಿ ಶುದ್ಧೋದಕವನ್ನು ತಂದರು. ಅನಂತರ ಲಕ್ಷ್ಮಣನು ವಾನರ ನಾಯಕರು ತಂದಿದ್ದ ಕಲಶಗಳಲ್ಲಿ ಒಂದು ಕಲಶವನ್ನು ಶ್ರೇಷ್ಠವಾದ ಆಸನದಲ್ಲಿರಿಸಿ ಸಂಪೂಜಿಸಿ ಶ್ರೀರಾಮನ ಆಜ್ಞಾನುಸಾರವಾಗಿ ಆ ಶುಭ ಜಲದಿಂದ ಲಂಕೆಯ ಸಮಸ್ತ ರಾಕ್ಷಸರ ಮಧ್ಯದಲ್ಲಿ ರತ್ನ ಸಿಂಹಾಸನದಲ್ಲಿ ಕುಳಿತಿದ್ದ ವಿಭೀಷಣನಿಗೆ ವಿದ್ಯುಕ್ತವಾಗಿ ವೇದ ಮಂತ್ರಗಳಿಂದ ಅಭಿಷೇಕ ಮಾಡಿ ಲಂಕಾ ರಾಜ್ಯದಲ್ಲಿ ಪಟ್ಟಗಟ್ಟಿದನು. ಹಲವಾರು ಸುಹೃದ್ ಜನರಿಂದಲೂ ಸಮಾವೃತವಾಗಿದ್ದ ವಿಭೀಷಣನಿಗೆ ಸಮಸ್ತ ರಾಕ್ಷಸರು ಮತ್ತು ವಾನರರು ಉಳಿದ ಕಲಶಗಳ ಶುಭ ಜಲದಿಂದ ವಿದ್ಯುಕ್ತವಾದ ರೀತಿಯಲ್ಲಿ ಅಭಿಷೇಕ ಮಾಡಿದರು. ರಾಕ್ಷಸೇಂದ್ರನಾದ ವಿಭೀಷಣನು ಲಂಕಾ ರಾಜ್ಯದ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾದುದನ್ನು ನೋಡಿ ವಿಭೀಷಣನ ಅಮಾತ್ಯರು ಮತ್ತು ಭಕ್ತರು ಪರಮ ಸಂತುಷ್ಟರಾದರು. ಸಂತೋಷಾಧಿಕ್ಯದಿಂದ ಅವರೆಲ್ಲರೂ ಶ್ರೀರಾಮನನ್ನೇ ಬಹಳವಾಗಿ ಸ್ತೋತ್ರ ಮಾಡಿದರು. ಲಂಕಾ ರಾಜ್ಯ ಸಿಂಹಾಸನದಲ್ಲಿ ವಿಭೀಷಣನು ಪಟ್ಟಾಭಿಷಿಕ್ತನಾದುದನ್ನು ನೋಡಿ ಲಕ್ಷ್ಮಣ ಸಹಿತನಾದ ಶ್ರೀರಾಮನು ಆನಂದ ಭರಿತನಾದನು. ವಿಭೀಷಣನು ಶ್ರೀರಾಮನಿಂದ ಅನುಗ್ರಹಪೂರ್ವಕವಾಗಿ ಕೊಡಲ್ಪಟ್ಟ ಆ ವಿಶಾಲವಾದ ಲಂಕಾ ರಾಜ್ಯವನ್ನು ಪಡೆದುಕೊಂಡು ಪ್ರಜೆಗಳನ್ನು ಸಮಾಧಾನಗೊಳಿಸಿ ಶ್ರೀರಾಮನ ಬಳಿಗೆ ಹೋದನು. ಆ ಸಮಯದಲ್ಲಿ ಪರಮ ಹೃಷ್ಟರಾಗಿದ್ದ ರಾಕ್ಷಸರು ವಿಭೀಷಣನಿಗೆ ಅರ್ಪಿಸಲು ಅಕ್ಷತೆ, ಮೋದಕಗಳು, ಭತ್ತದ ಅರಳು, ಪುಷ್ಪಗಳು ಇವೇ ಮೊದಲಾದ ಮಂಗಳ ದ್ರವ್ಯಗಳನ್ನು ತಂದರು. ವಿಭೀಷಣನು ಮಂಗಳಜನಕವಾದ ಆ ಎಲ್ಲ ಮಂಗಳ ದ್ರವ್ಯಗಳನ್ನು ಪ್ರಜೆಗಳಿಂದ ಸ್ವೀಕರಿಸಿ ಮರುಕ್ಷಣದಲ್ಲಿಯೇ ಅವೆಲ್ಲವನ್ನು ಶ್ರೀರಾಮನಿಗೂ ಮತ್ತು ಲಕ್ಷ್ಮಣನಿಗೂ ಅರ್ಪಿಸಿದನು. ಕೃತಕೃತ್ಯನಾಗಿದ್ದ ಮತ್ತು ಈಡೇರಿದ ಮನೋರಥನಾಗಿದ್ದ ವಿಭೀಷಣನನ್ನು ನೋಡಿ ಅವನಿಗೆ ಸಂತೋಷವನ್ನುಂಟು ಮಾಡುವ ಇಚ್ಛೆಯಿಂದ ಆ ಮಂಗಳ ದ್ರವ್ಯಗಳನ್ನು ಶ್ರೀರಾಮನು ಸ್ವೀಕರಿಸಿದನು. ಅನಂತರ ಶ್ರೀರಾಮನು ಕೈಜೋಡಿಸಿಕೊಂಡು ವಿನೀತನಾಗಿ ನಿಂತಿದ್ದ ಹನುಮಂತನಿಗೆ ಹೇಳಿದನು, ಸೌಮ್ಯನೇ, ನೀನು ವಿಭೀಷಣನಿಂದ ಅನುಮತಿಯನ್ನು ಪಡೆದು ಲಂಕಾ ನಗರವನ್ನು ಪ್ರವೇಶಿಸಿ ಮೈಥಿಲಿಯನ್ನು ಕಂಡು ಅವಳ ಕುಶಲವನ್ನು ಕೇಳು. ಅನಂತರ ನಾನು, ಲಕ್ಷ್ಮಣ, ಸುಗ್ರೀವ
ಈ ಎಲ್ಲರೂ ಇಲ್ಲಿ ಕುಶಲಿಗಳಾಗಿರುವ ವಿಷಯವನ್ನು ತಿಳಿಸು. ರಾವಣನು ಹತನಾದನೆಂಬ ಪ್ರಿಯ ವಾರ್ತೆಯನ್ನು ಅವಳಿಗೆ ಹೇಳು. ಅನಂತರ ಅವಳ ಸಂದೇಶದೊಡನೆ ಹಿಂದಿರುಗಿ ಬಾ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 112ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.